ನಮಸ್ಕಾರ. ಒನ್ಸ್ ಅಗೇನ್ ವಿನೋದ್ ವಾರ್ತೆಗೆ ಸ್ವಾಗತ. ನಾನು ನಾಗಣ್ಣ. ನೋಡಿ, ಇವತ್ತಿನ ಒಂದು ಎಪಿಸೋಡ್ನಲ್ಲಿ ನಮ್ಮ JDSನ ಪ್ರಿನ್ಸ್ ಮಾತಾಡ್ತಾ ಇದ್ದಾರೆ. ಪ್ರಿನ್ಸ್ ಅಂತ ಅಂದ ತಕ್ಷಣ ಅರ್ಥ ಆಗಿರ್ಬೋದು, ಅದು ನಿಖಿಲ್ ಕುಮಾರಸ್ವಾಮಿ ಅವರು. ನಾನು ಜೈಲಿಗೆ ಹೋಗೋದಕ್ಕೆ ಕುತಂತ್ರ ಮಾಡ್ತಾ ಇದ್ದಾರೆ ಕೆಲವರು ಅಂತ DKಶಿ ಅವರು ಯಾರ ಮೇಲೋ ಆರೋಪ ಮಾಡಿದರು. ಅದನ್ನು ತಮ್ಮ ಮೇಲೆ ಎಳೆದುಕೊಂಡಂತಹ ಕುಮಾರಸ್ವಾಮಿ ಪುತ್ರ ಅವರು ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರು HDK ಬಗ್ಗೆನೇ ಈ ಥರ ಮಾತಾಡಿರೋದು ಅನ್ನೋ ವಿಚಾರವಾಗಿ ಕುರಿತು ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ಬನ್ನಿ. ನಿಮ್ಮ ಆತ್ಮಸಾಕ್ಷಿ ಅನುಗುಣವಾಗಿ ನೀವು ಕೆಲಸ ಮಾಡ್ಕೊಂಡು ನ್ಯಾಯಯುತವಾಗಿ ಬದುಕಿದಿರಿ, ಯಾರಿಗೂ ಏನು ಮೋಸ ಮಾಡಿಲ್ಲ, ವಂಚನೆ ಮಾಡಿಲ್ಲ, ದಗ ಮಾಡಿಲ್ಲ ಅನ್ನೋದಾದ್ರೆ ಜೈಲ್ಗೆ ಹೋಗ್ತಕ್ಕಂಥ ಆತಂಕ ಯಾಕೆ? ಯಾರು ಹೆಂಗ್ ಜೈಲಿಗೆ ಕಳ್ಸಕ್ಕಾಗ್ತದ್ರಿ ನಿಮ್ಮನ್ನ? ಯಾರ್ದ್ರಿ ಕಾನೂನು? ಕೇಳಿಸ್ಕೊಂಡ್ರಲ್ಲ, ನಿಖಿಲ್ ಕುಮಾರಸ್ವಾಮಿ ಅವರ ವರ್ಷನ್ ಇದು. ಆದರೆ ರಾಜಕೀಯ ವಲಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಇವತ್ತು JDS ಏನಾದರೂ ಬದುಕಿದ್ರೆ ಅದು ಬರೀ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರಿಂದ ಮಾತ್ರ. ಅವರ ಮೂರನೇ ತಲೆಮಾರಿಗೆ ಅದನ್ನು ಕರೆದುಕೊಂಡು ಹೋಗೋಕ್ಕೆ ಶಕ್ತಿ ಇಲ್ಲ ಮುಂದಕ್ಕೆ ಅನ್ನೋ ಮಾತನ್ನು ಎಲ್ಲ ಕಡೆ ಹೇಳ್ತಿದ್ದಾರೆ. ಯಾಕೆ ಅಂತಂದರೆ, ಆರಂಭದ ದಿನಗಳಲ್ಲಿ ರಾಜಕೀಯ ನಾಯಕನಾದಾಗ ನಿಖಿಲ್ ಕುಮಾರಸ್ವಾಮಿ ಅವರ ವರ್ತನೆ ಪಕ್ಷದವರಿಗೆ ಇಷ್ಟ ಆಗಲಿಲ್ಲ, ಅಂದರೆ ಕಾರ್ಯಕರ್ತರಿಗೆ ಇಷ್ಟ ಆಗಲಿಲ್ಲ. ಕಾರ್ಯಕರ್ತರನ್ನು ನೆಗ್ಲೆಕ್ಟ್ ಮಾಡಿದ್ದು, ಅವರ ಮುಂದೆ ಧಿಮಾಕಿನ ಮಾತುಗಳನ್ನು ಆಡಿದ್ರು ಅನ್ನೋದನ್ನು ಸ್ವತಃ ಅವರ ಕಾರ್ಯಕರ್ತರೇ ಕೆಲವು ಕಡೆ ತೆರೆಮರೆಯಲ್ಲಿ ಹೇಳ್ಕೊಂಡಿದ್ರು. ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, 3 ಬಾರಿ ಎಲೆಕ್ಷನ್ಗೆ ನಿಂತಾಗಲೂ ಕೂಡ ಅವರು ಗೆಲ್ಲೋದಕ್ಕಾಗಲಿಲ್ಲ. ಸೊ ಒಂದು ಚಿಕ್ಕ ಕ್ಷೇತ್ರದಲ್ಲೇ ಗೆಲ್ಲೋಕ್ಕಾಗಲಿಲ್ಲ ಅಂತ ಅಂದಮೇಲೆ ಇನ್ನು ರಾಜಕೀಯದಲ್ಲಿ ಇಡೀ ಕರ್ನಾಟಕದಲ್ಲಿ ದೇಶಾದ್ಯಂತ ಈ ಸಣ್ಣ ಹುಡುಗ ಏನು ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ಪಕ್ಷದ ಇತರ ನಾಯಕರು ಮಾತಾಡ್ಕೊಳ್ತಾ ಇದ್ದಾರೆ. ಅದು ಹಾಗಿರಲಿ, ಇವತ್ತು ಚಲುವರಾಯಸ್ವಾಮಿ ಕೂಡ ಅದರ ವಿರುದ್ಧ ವಾಗ್ದಾಳಿ ಮಾಡಿದ್ರು. ದೇವೇಗೌಡರ ಬಗ್ಗೆ ನಮಗೇನಿಲ್ಲ, ಆದರೆ ಈ ಸಣ್ಣ ಹುಡುಗ ಇದ್ದಾನಲ್ಲ ಅವನಿಗಿನ್ನೂ ತಲೆ ಬಲ್ತಿಲ್ಲ ಅನ್ನೋ ರೀತಿಯಲ್ಲಿ DK ಶಿವಕುಮಾರು ಏನು ಹೇಳವ್ರೆ, ಮತ್ತೆ 28ಕ್ಕೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಬರೆದು ಇಟ್ಕೊಳ್ಳಿ. ನೋಡಿದ್ರಲ್ಲ, ಇಷ್ಟಾದ ಮೇಲೆ ಈ ಬಿಡದಿ ವಿವಾದ ಏನಿದೆ ಅದನ್ನು ನಾವು ಶುರು ಮಾಡಿದ್ದಲ್ಲ, ನಾವು ಬರೀ ಪ್ರಾಜೆಕ್ಟ್ನ ನೋಟಿಫಿಕೇಷನ್ ಕೊಟ್ಟಿದ್ದಷ್ಟೇ. ಆದರೆ ಅಕ್ವಿಸಿಷನ್ಗೆ ನೋಟಿಫಿಕೇಷನ್ ಕೊಟ್ಟಿರೋದು DKಶಿ ಅವರು ಅಂತ. ಅಲ್ಲ ರೀ, ನೀವು ಒಂದು ಕಡೆ ಹೋಗಿ ಜಾಗ ಗಲೀಜು ಮಾಡಿದ್ಮೇಲೆ ಇನ್ನೊಬ್ಬರು ಬಂದು ಹೋದರು ಅಂತ ಅವ್ರ ತಲೆ ಮೇಲೆ ಹಿತ್ತಾಕೋದು ಹೆಂಗ್ರಿ? ಕೋತಿ ಮೊಸರನ್ನ ತಿಂದು ಮೇಕೆ ಮೂತಿಗೆ ಒರೆಸ್ದಂಗಾಯ್ತು. ಇಷ್ಟು ಹೇಳ್ತಾ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯ ಇನ್ನು ಮುಂದಕ್ಕಾದರೂ ಬಲಿಷ್ಠವಾಗಲಿ ಅಂತ ಹಾರೈಸ್ತಾ ಇವತ್ತಿನ ವಿನೋದ ವಾರ್ತೆಯನ್ನು ಮುಗಿಸ್ತಾ ಇದ್ದೀವಿ.